ಇತ್ತೀಚಿನ ದಿನಗಳಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ನಾನು ಪ್ರಬಲ ಆಕಾಂಕ್ಷಿ ಸಂವಿಧಾನ ಕರಡು ಸಮಿತಿ ಸದಸ್ಯರಾದಂಥ ದಿವಂಗತ ಟೀಚರ್ನವರ ಮೊಮ್ಮಗ ಅಂತೇಳಿ ಇವತ್ತು ರಾಧಾರಸ್ವಾಮಿ ಹೇಳ್ಕೊಂಡು ಓಡಾಡ್ತಾರೆ ಸಿಹಿಸಿದೆ. ಇದನ್ನು ನಾನು ಪತ್ರಿಕೆಗಳ ಮುಖಾಂತರ ಈ ಲೋಕಸಭಾ ಕ್ಷೇತ್ರದ ಜನತೆಗೆ ಮತ್ತು ಕಾಂಗ್ರೆಸ್ ಮುಖಂಡರಿಗೆ ಹೇಳಬೇಕಂತ ಹೇಳ್ಬಿಟ್ಟು ಇದು ತಿಳಿಪಡಿಸ್ಬೇಕಂತ ಹೇಳ್ಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಗೆ ಕರೆದಿದ್ದೀನಿ. ಮುದ್ದುಗಂಗಾಧರ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದನ್ನು ನಮ್ಮ ತಂದೆಯವರು ಮೊಮ್ಮಗನಲ್ಲ ಏನೂ ಅಲ್ಲ. ಅವನು ಯಾವುದೋ ಆಂಧ್ರ ಕಡೆ ತಿಪ್ಪೇನಪಲ್ಲಿ ಅಂತ ಹೇಳ್ಬಿಟ್ಟು ಒಂದು ವಿಲೇಜಿಂದ ಬಂದಿದ್ದಾನೆ ಅಂತ ಕೇಳ್ಪಟ್ಟಿದ್ದೀನಿ. ಅಂಬೇಡ್ಕರ್ ಡೆಂಟಲ್ ಕಾಲೇಜಲ್ಲಿ ಟ್ಯೂಟರಾಗಿ ಕೆಲಸ ಮಾಡ್ತಾಯಿದ್ದ ಪ್ರಾಧ್ಯಾಪಕನಾಗಿ. ಅಲ್ಲಿ ಯಾರನ್ನೋ ಹೊಡೆದು ಮ್ಯಾನೇಜ್ ಮಾಡಿ ಅಲ್ಲಿನ ಚೇರ್ಮನ್ ಆದಂಥ ರಾಧಾಕೃಷ್ಣ ಅವರು ಅವನ್ನ ಅಲ್ಲಿಂದ ಸಸ್ಪೆಂಡ್ ಮಾಡಿ ಕಳಿಸಿದ್ದಾರೆ. ಇವತ್ತು ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಇವತ್ತು ಈ ರೀತಿ ಸುಳ್ಳು ಹೇಳ್ಕೊಂಡು ಬರಲಿ, ಸಂತೋಷ ಆದ್ನು. ಅಭ್ಯರ್ಥಿ ಆಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನನ್ನ ತಂದೆ ಹೆಸರು ದುರುಪಯೋಗ ಪಡಿಸ್ಕೊಂಡು ನನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾವಲ್ಲ, ಜನಕ್ಕೆ ಒಂದು ತಪ್ಪು ಮಾಹಿತಿ ಹೋಗ್ತಾ ಇದೆಯಲ್ಲ, ಇದನ್ನು ತಿಳಿಸೋ ಸಲುವಾಗಿ ಇವತ್ತು ನಾನು ಈ ಪತ್ರಿಕೆಗೋಷ್ಠಿ ಮುಖಾಂತರ ಸಂಬಂಧಪಟ್ಟ ಎಲ್ಲ ಲೋಕಸಭಾ ಕ್ಷೇತ್ರದ ಜನತೆಗೆ ಮತ್ತು ಕಾಂಗ್ರೆಸ್ ಮುಖಂಡರಾದಂಥ ಖರ್ಗೆ ಅವರು ಇರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, ಎಚ್ ಸಿ ಮಹದೇವಪ್ಪ ಅವರು ಇರ್ಬೋದು, ಎಲ್ಲ ದಲಿತ ಮುಖಂಡರಿಗೆ ಇವತ್ತು ನಾನು ಈ ಪತ್ರಿಕೆಗಳ ಮುಖಾಂತರ ತಲುಪುವಂಥ ಕೆಲಸನ ಮಾಡಬೇಕಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ಕರೆದು ಇವತ್ತು ನಾನು ಅವರ ಹೆಸರು ಬಳಸ್ಕೊಳ್ತಾರೆ ಅಂತ ಹೇಳಿದ್ರು. ಖರ್ಗೆ ಅವರ ಹೆಸರು ಬಳಸ್ಕೊಳ್ತಾರೆ ಅದರಲ್ಲಿ. ಖರ್ಗೆ ಅವ್ರ ಹತ್ರ ಅಲ್ಲಿ ಗುಲ್ಬರ್ಗಕ್ಕೆ ಹೋಗ್ತಾನೆ, ಅಲ್ಲಿ ಖರ್ಗೆ ಅವ್ರ ಮೊಮ್ಮಗ ಅಂತಾನೆ. ತುಮಕೂರಿಗೆ ಹೋಗ್ತಾನೆ, ಅಲ್ಲಿ ಗಂಗಾಧರಯ್ಯ ಡಾಕ್ಟರ್ ಜಿ ಪರಮೇಶ್ವರ್ ತಂದೆ ಅವ್ರ ಮೊಮ್ಮಗ ಅಂತ ಹೇಳ್ತಾನೆ. ಹೀಗೆ ಎಲ್ಲ ಕಡೆನೂ ಇದೇ ರೀತಿ ಹೇಳ್ಕೊಂಡು ಓಡಾಡ್ಕೊಂಬರ್ತಾವನೆ. ಅವ್ನಿಗೇನಿದೆ ವ್ಯಕ್ತಿತ್ವ?